ಕೈಂಡ್ನೆಸ್ ಬಗ್ಗೆ ಮಾತಾಡ್ತಿದ್ದೀನಿ. ಲವ್ ಆ್ಯಂಡ್ ಕೈಂಡ್ನೆಸ್ ಎರಡೂ ಟೂ ಫೇಸ್ ಆಫ್ ಸೇಮ್ ಕಾಯಿನ್ ಅಂದಾಗೆ. ನಿಮಗೆ ಲವ್ ಎಲ್ಲಿರುತ್ತೆ ಅಲ್ಲಿ ಕೈಂಡ್ನೆಸ್ ಇದ್ದೇ ಇರುತ್ತೆ. ಇವಾಗ ಲವ್ ಅಂದರೆ ಜೆಂಡರಲ್ಲಾಗಿರ್ಬೋದು, ಅಪೋಸಿಟ್ ಜೆಂಡರಲ್ಲಾಗಿರ್ಬೋದು, ಅದು ಪ್ರತಿಯೊಂಥರನ ಒಂದೊಂದು ವೇಯಲ್ಲಿ ತೋರಿಸ್ಬೋದು. ಕೈಂಡ್ನೆಸ್ ಅಂದರೂ ಅಷ್ಟೇ. ನಾವಿವಾಗ ಪ್ರಾಣಿಗಳಿಗೆ ತೋರಿಸೋದಾಗಲಿ ಕೈಂಡ್ನೆಸ್ಸು, ಅವರಿಗೆ ಅದಕ್ಕೆ ಊಟ ಹಾಕೋದಾಗಲಿ, ಅದನ್ನು ಕೈಂಡ್ನೆಸ್ ಅಂತ ಹೇಳ್ಕೋಬೋದು. ಮನುಷ್ಯ ಪ್ರತಿಯೊಬ್ಬನ ಮನುಷ್ಯನಲ್ಲಿ ಈ ಲವ್ ಮತ್ತು ಕೈಂಡ್ನೆಸ್ಸನ್ನು ಬೆಳೆಸ್ಕೊಳ್ಳೇಬೇಕು. ಆವಾಗಲೇ ಸ್ವಲ್ಪ ಒಬ್ರಿಗೊಬ್ಬರು ಹೊಂದಾಡ್ಕೊಂಡು ಹೋಗೋದು ಸಾಧ್ಯತೆ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಹ್ಯೂಮನ್ ವ್ಯಾಲ್ಯೂ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳ್ತೀರಾ? ಹ್ಯೂಮನ್ ವ್ಯಾಲ್ಯೂಸ್ ಅಂದರೆ ಮೇಯ್ನಾಗಿ ಒಬ್ಬ ಮನುಷ್ಯನಲ್ಲಿ ಹೇಗೆ ಮನುಷ್ಯತ್ವ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಚಿಕ್ಕ ವಿಷಯ ಹೇಳೋಣ. ಈಗ ಬಸ್ಸಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ನಿಂತ್ಕೊಂಡಿರ್ತಾನೆ, ನಮ್ಮಂಥ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಯೂತ್ಸ್ ಏನು ಮಾಡಿರ್ತೀವಿ, ಕುತ್ಕೊಂಡಿರ್ತೀವಿ. ಅಲ್ಲಿ ನಮ್ಮ ಹ್ಯುಮ್ಯಾನಿಟಿ ಗೊತ್ತಾಗುತ್ತೆ. ಏನು ಮಾಡಬೇಕು ಅಂದರೆ ನಾವು ಎದ್ದು ನಿಂತ್ಕೊಂಡು ಆ ಒಂದು ಏಜ್ಡ್ ಪರ್ಸನ್ಸಿಗೆ ನಾವು ನಮ್ಮ ಸೀಟನ್ನು ಬಿಟ್ಕೊಡ್ಬೇಕು. ಇದನ್ನು ಹ್ಯುಮ್ಯಾನಿಟಿ ಅಂತ ಹೇಳಿ ಕರೀತಾರೆ. ಇದೇ ರೀತಿ ಪ್ರತಿಯೊಂದು ಹ್ಯೂಮನ್ನಲ್ಲೂ ಹ್ಯುಮ್ಯಾನಿಟಿ ಅನ್ನೋದನ್ನು ಬೆಳೀತೀವಿ. Okay, ma'am, thank you. Hey guys, in this video I'll be talking about human values and beliefs that every individual must have. They say these are the principles, but I believe these are the key characteristics of human, as we still believe there is some humanity left. And these are the principles and the values that benefit the individual as well as others and to the society too. And treating others with kindness and with equal respect is what is required in this society right now. And as we all know, many people are going into depressions, so it is very important to treat them with kindness and helping out them in figuring out what their problems are, and supporting them will uplift their mood and take that person out from going into depression, which will be better biggest thing a person can do to anyone. And these values also help in personal development, and it helps in taking better decisions, and these also help in taking better judgments when it comes to individual matter, or with respect to any of the things going on in their lives. And these also help in building a respect to one another. And as the globalization and digitalization is growing, people should come together to uphold these values, such as respect and living with harmony is all that is required in today's society. And these will be the foundations for the next future. And the coming future will be bright if we inculcate these values from now on in our siblings or relatives, everybody. And these will be a foundation for building a respect to diverse communities and treating them with equality. And okay, let's strive to be the best versions of ourselves and contribute to the society. ಎಷ್ಟೊಂದು ಹ್ಯೂಮನ್ ವ್ಯಾಲ್ಯೂಸ್ ಇದ್ದಾವೆ. ಅದರಲ್ಲಿ ಈಗ ನಾವು ವರ್ಕ್ ಎನ್ವಿರಾನ್ಮೆಂಟಲ್ಲಿ ವರ್ಕ್ ಮಾಡುವಾಗ ಒಂದು ಎಂಪ್ಲಾಯಿಂದ ಮತ್ತೊಬ್ಬ ಎಂಪ್ಲಾಯಿಗೆ ಹಾರ್ಮ್ ಆಗ್ತಾ ಇರೋದು. ಈಗ ಹೆಂಗಂದರೆ ಅವ್ರನ್ನ ನೋಡಿದ್ರೆ ಇವ್ರಿಗಾಗಲ್ಲ, ಇವ್ರನ್ನ ನೋಡಿದ್ರೆ ಅವ್ರಿಗಾಗಲ್ಲ. ಹೆಂಗಂದರೆ ಈಗ ಒಬ್ಬ ಎಂಪ್ಲಾಯ್ ಕರೆಕ್ಟಾಗಿ ವರ್ಕ್ ಮಾಡ್ತಿದ್ದಾನೆ ಅಂದರೆ ಈಗ ಅವ್ನ ಸ್ಯಾಲ್ರಿ ಹೆಚ್ಚಿಗಾದರೆ ಮತ್ತೊಬ್ಬ ಎಂಪ್ಲಾಯ್ಗೆ ಟಾಲರೇಟ್ ಮಾಡೋಕ್ಕಾಗಲ್ಲ. ಅವನೇನು ಮಾಡ್ತಾನೆ, ಇವ್ನು ಕರೆಕ್ಟಾಗಿ ಮಾಡ್ತಿಲ್ಲ, ಇವ್ನ ನೆಗೆಟಿವಿಟೀಸ್ನ ಎಲ್ಲ ಒಯ್ದು ಹೈಲೈಟ್ ಮಾಡೋದು ಮ್ಯಾನೇಜರ್ ಹತ್ರ. ಈ ಥರ ಮಾಡೋದ್ರಿಂದ ಅವನದು ಫ್ಯೂಚರಾಗಿ ಕೊಲ್ಯಾಪ್ಸ್ ಮಾಡ್ದಂಗೆ ಆಗ್ತಿದೆ. ಹಿಂಗೆ ಮಾಡೋದು ಬದಲು ಇಬ್ಬರು ಕೋಆರ್ಡಿನೇಟ್ ಆಗಿ ಮಾಡಿ, ಇವ್ನಿಗೆ ಗೊತ್ತಿಲ್ಲದೆ ಇರೋದು ಇವ್ನು ತಿಳ್ಕೊಂಡು, ಇವ್ನಿಗೆ ಗೊತ್ತಿರೋದು ಇವ್ನು ತಿಳ್ಕೊಂಡು ಮಾಡಿದ್ರೆ ಲೈಕ್ ಹ್ಯುಮ್ಯಾನಿಟಿ ಬೆಳೆಯುತ್ತೆ, ಲೈಕ್ ಅವು ಇಬ್ಬರು ಡೆವಲಪ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ನನಗನ್ಸುತ್ತೆ. ಮಾನವೀಯ ಮೌಲ್ಯಗಳು ನಮ್ಮ ಇವಾಗ ಮನುಷ್ಯರೆಲ್ಲರೂ ನಾವೆಲ್ಲ ಸಂಘಜೀವಿಗಳು, ನಾವೆಲ್ಲ ಸಮಾಜದಲ್ಲಿ ಒಟ್ಟಿಗೆ ಬದುಕ್ತಾ ಇದ್ದೀವಿ, ಬೆಳೀತಾ ಇದ್ದೀವಿ. ಇಲ್ಲಿ ದೊಡ್ಡವರಿದ್ದಾರೆ, ಚಿಕ್ಕವರಿದ್ದಾರೆ, ಮೇಲಿರಿಮೆ ಕೀಳಿರಿಮೆ
ಓದಿದವರು ಓದಿಲ್ದವರು ತುಂಬ ವ್ಯತ್ಯಾಸಗಳಿದ್ರು ನಾವು ಒಟ್ಟಿಗೆ ಬಾಳಕ್ಕಾಗ್ತಾ ಇದೆ. ಯಾಕೆಂದರೆ ಮಾನವೀಯ ಮೌಲ್ಯಗಳಿಂದ ಇನ್ನೂ ಕೂಡ ನಮ್ಮ ಸಂಪ್ರದಾಯದಲ್ಲಿ, ಸಂಸ್ಕೃತಿಯಲ್ಲಿ, ನಮ್ಮ ನಂಬಿಕೆಯಲ್ಲಿ ಮಾನವೀಯ ಮೌಲ್ಯಗಳು ಇದ್ದಾವೆ. ನಾವು ಬೇರೊಬ್ಬ ವ್ಯಕ್ತಿನ ನಂಬೋದಾಗಿರ್ಬೋದು, ಅವ್ರ ಮಾತನ್ನು ಆಲಿಸೋದಾಗಿರ್ಬೋದು, ಅಥವಾ ಬೇರೊಬ್ಬರನ್ನ ಕೇರ್ ಮಾಡೋದಾಗಿರ್ಬೋದು, ಇದೆಲ್ಲ ಮೌಲ್ಯಗಳಲ್ಲಿ ಕಂಡುಬರುತ್ತೆ. ಸ್ಟಾಪ್ ಮಾಡೋದು. ಈಗಿನ ಜನ್ರೇಷನಲ್ಲಿ ಇದೆಲ್ಲ ಕಡಿಮೆ ಆಗ್ತಾಯಿದೆ. ಯಾಕೆಂದರೆ ಆಧುನಿಕತೆ ಹೊರಟಂಗೆಲ್ಲ ನಮ್ಮ ಮೌಲ್ಯಗಳು ಕಡಿಮೆ ಆಗ್ತಾಯಿದೆ. ನಾವು ಅದನ್ನು ಬಿಟ್ಕೊಟ್ಟು ಬೇರೊಬ್ಬರ ಮೇಲೆ ನಂಬಿಕೆ ಇರೋದಾಗಿರಬೇಕು, ಬೇರೊಬ್ಬರ ಮೇಲೆ ಪ್ರೀತಿಸೋದಾಗಿರಬೇಕು, ಬೇರೊಬ್ಬರನ್ನ ಪ್ರಾಮಾಣಿಕತೆಯಿಂದ ನೋಡೋದಾಗಿರಬೇಕು. ಆವಾಗ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಜೀವನ ಮೌಲ್ಯಗಳು ಬೆಳೀತಾ ಇರುತ್ತೆ. ತಕ್ಕೊಂಡ್ಬಿಡು.